ಆಪರೇಷನ್ ಕ್ಲೀನ್ ಕಾಶ್ಮೀರ ಮಾಡೋದಕ್ಕೆ ಈಗ ಸೇನೆ ಮತ್ತು ಭದ್ರತಾ ಪಡೆಯವರು ತೀರ್ಮಾನ ಮಾಡಿಕೊಂಡು ಕೂಂಬಿಂಗ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ಅದರಲ್ಲಿ 6 ಜನ ಉಗ್ರರನ್ನು ಹೊಡೆದಾಕಿದ್ದಾರೆ. ಅದರಲ್ಲಿ ಒಬ್ಬ ಆಸಿಫ್ ಅಂತಕ್ಕಂಥವನು ನೇರವಾಗಿ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದವನು. ಹಾಗಾಗಿ ಈಗ ಕಾಶ್ಮೀರದಲ್ಲಿ ಮತ್ತೆ SIA ದಾಳಿಯನ್ನು ಮುಂದುವರಿಸಿದೆ. ಶ್ರೀನಗರ, ಗಂದರ್ಬಾಲ್, ಹಂದ್ವಾರ, ದಕ್ಷಿಣ ಕಾಶ್ಮೀರದಲ್ಲಿ ಕೂಡ ಪರಿಶೀಲನೆ ನಡೀತಾ ಇದೆ. ಉಗ್ರರ ಜೊತೆ ಸಂಪರ್ಕ ಹೊಂದಿರುವ ಹಿನ್ನೆಲೆಯಲ್ಲಿ ಈ ದಾಳಿಗಳು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ನಿನ್ನೆ ಈ ಆಪರೇಷನ್ ಕ್ಲೀನ್ ಕಾಶ್ಮೀರದಲ್ಲಿ ಭಾಗಿಯಾಗಿದ್ದ ಸೇನಾಧಿಕಾರಿಗಳು, ಭದ್ರತಾ ಪಡೆಯ ಅಧಿಕಾರಿಗಳು ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು. ಆ ಪ್ರೆಸ್ ಮೀಟ್ನಲ್ಲಿ ಅವ್ರು ಹೇಳಿದ್ದು, ನಾವು 3 ದಿನಗಳ ಅಂತರದಲ್ಲಿ ಒಟ್ಟು 6 ಜನ ಉಗ್ರರನ್ನು ಹೊಡೆದಾಕಿದ್ದೀವಿ. ಆದರೆ ನಮ್ಮ ಆಪರೇಷನ್ ಇಲ್ಲಿಗೆ ಮುಗಿಯಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇರ್ತಕ್ಕಂಥದ್ದು, ಜಮ್ಮು ಕಾಶ್ಮೀರದ ನೆಲದ ಮೇಲೆ ಒಬ್ಬನೇ ಒಬ್ಬ ಉಗ್ರನೂ ಕೂಡ ಇರಬಾರ್ದು. ಆ ರೀತಿ ನಾವು ಆಪರೇಷನನ್ನು ತೀವ್ರಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಈಗ SIA ಅವರು ಅದೇ ಆಧಾರದ ಮೇಲೆ ಅವರಿಗೆ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಮತ್ತು ಸ್ಥಳೀಯರು ಕೆಲವರು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಇವುಗಳ ಆಧಾರದ ಮೇಲೆ ಸರ್ಚಿಂಗ್ ಆಪರೇಷನ್ ಮತ್ತೆ ಮುಂದುವರಿತಾ ಇದೆ. ಗೊತ್ತಿಲ್ಲ ಯಾರು ಯಾವಾಗ ಬೇಕಾದರೂ ಉಗ್ರರು ಎದುರಾಗಬಹುದು, ಅವರನ್ನು ಹೊಡೆದುರುಳಿಸುವ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಆಪರೇಷನ್ ಕ್ಲೀನ್ ಕಾಶ್ಮೀರದ ಮುಂದುವರಿದ ಭಾಗ ಎಲ್ಲೆಲ್ಲಿ ಏನು ನಡೀತಾ ಇದೆ? ಅರವಿಂದ್, ನೋಡಿ, ಆಪರೇಷನ್ ಕ್ಲೀನ್ ಕಾಶ್ಮೀರ ಸದ್ಯಕ್ಕೆ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಬಹಳ ಸ್ಪಷ್ಟವಾದಂಥ ನಿಲುವುಗಳಿದಾವೆ. ಕಾಶ್ಮೀರದಲ್ಲಿ ಒಬ್ಬ ಭಯೋತ್ಪಾದಕನು ಕೂಡ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಹೀಗಾಗಿ ಗಡಿ ಪ್ರದೇಶಗಳೇನಿದ್ದಾವೆ ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಕಾಶ್ಮೀರ, ಅದು ಅನಂತ್ನಾಗ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಶೋಪಿಯಾನ್ ಆಗಿರ್ಬೋದು, ಈ ರೀತಿಯಾದಂಥ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂತಹ ಸರ್ಚ್ ಆಪರೇಷನ್ ಅನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಇಲ್ಲಿರುವಂಥ ಉಗ್ರರನ್ನ ಹುಡುಕಿ ಹೊಡೆದುರುಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದಾವೆ. ಕಳೆದ 48 ಗಂಟೆಗಳಲ್ಲಿ ಈಗಾಗಲೇ 6 ಜನ ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಲಾಗಿದೆ. ಇನ್ನಷ್ಟು ಭಯೋತ್ಪಾದಕರು ಮತ್ತು ಅದರ ಸಿಂಪಥೈಸರ್ ಮತ್ತು ಅದಕ್ಕೆ ಪೂರಕವಾಗಿ ಸಹಕಾರವನ್ನು ಕೊಡುವಂತ ಇನ್ನೊಂದಿಷ್ಟು ಜನರು ತಲೆಮರೆಸಿಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಅವರನ್ನ ಹುಡುಕಾಡಿ ಅವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇಂಟೆಲಿಜೆನ್ಸ್ ಎಲ್ಲಿಂದ ರಿಪೋರ್ಟ್ ಅನ್ನು ಕೊಡ್ತಾ ಇದೆ, ಇನ್ಪುಟ್ಸ್ ಅನ್ನು ಕೊಡ್ತಾ ಇದೆ. ಆ ಇನ್ಪುಟ್ಸ್ ಗಳ ಆಧಾರದ ಮೇಲೆ ದಾಳಿಗಳನ್ನ ನಡೆಸಿ ಉಗ್ರರನ್ನ ಎನ್ಕೌಂಟರ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಶ್ರೀನಗರ ಸಿಟಿ ಆಗಿರ್ಬೋದು, ಗಂದರ್ಬಾಲ್ ಆಗಿರ್ಬೋದು, ಶೋಪಿಯಾನ್ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಇನ್ನಷ್ಟು ಜನ ಉಗ್ರರು ಅಡಗಿ ಕುಳಿತಿರುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳಿದಾವೆ. ಮುಂದಿನ ಹಂತಗಳಲ್ಲಿ ಹೇಗೆ ಇನ್ಪುಟ್ ಅನ್ನ ಕೊಡ್ತಾ ಹೋಗುತ್ತೆ, ಸೊ ಆ ಇನ್ಪುಟ್ಗಳ ಆಧಾರದ ಮೇಲೆ ನಾವು ಈ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವಿ ಅಂತ SIA ಅಧಿಕಾರಿಗಳು ಕೂಡ ಈಗ ಸ್ಪಷ್ಟಪಡಿಸಿರುವಂತದ್ದು. ಸೊ ಅಲ್ಲಿಗೆ POK ಮತ್ತೆ ಪಾಕ್ನ ಅಂದ್ರೆ ಭಾರತದ ಗಡಿಯಾಚೆಗಿನ ಭಯೋತ್ಪಾದನೆ ನಿರ್ಮೂಲನೆ ಒಂದು ಹಂತ ಆದ್ರೆ, ಭಾರತದೊಳಗೆ ಇದ್ದು ಭಾರತದೊಳಗಡೆ ಷಡ್ಯಂತ್ರ ಮಾಡ್ತಾ ಇರುವಂತಹ ಭಯೋತ್ಪಾದಕರ ನಿರ್ಮೂಲನೆಗೂ ಕೂಡ ಈಗ ಪಣವನ್ನು ತೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ನಿರಂತರ ಕಾರ್ಯಾಚರಣೆಗಳನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಇನ್ನಷ್ಟು ಭಯೋತ್ಪಾದಕರನ್ನ ಹೊರಗಡೆ ಎಳೆಯುವಂತ ಕೆಲಸಗಳು ಕೂಡ ಈಗಾಗಲೇ ಆರಂಭ ಆಗಿದಾವೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ತುಂಬಾ ಸೀರಿಯಸ್ ಆಗಿ ಈ ಉಗ್ರವಾದದ ವಿಚಾರವಾಗಿ ಭಾರತ ವರ್ತನೆ ಮಾಡ್ತಾ ಇದೆ. ಉಗ್ರವಾದವನ್ನು ನಮ್ಮ ನೆಲದಿಂದ ಸಂಪೂರ್ಣವಾಗಿ ಕಿತ್ತು ಹಾಕಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಈ ಕೂಂಬಿಂಗ್ ಆಪರೇಷನ್ 365 ದಿನವೂ ನಡೀತಾನೆ ಇರುತ್ತೆ. ಆದರೆ ಈಗ ಅದು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಬಿಡಲ್ಲ ಅನ್ನುವಂತಹ ಲೆಕ್ಕಾಚಾರ. ಒಂದು ಕಡೆ ಪಾಕಿಸ್ತಾನದ ವಿರುದ್ಧ, ಒಂದು ಕಡೆ ಉಗ್ರರ ವಿರುದ್ಧ. ಅದು ನಮ್ಮ ನೆಲದಲ್ಲಿ ಉಗ್ರವಾದವನ್ನು ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ನೆಲದಲ್ಲಿ ಹುದುಗಿಟ್ಕೊಂಡಿರ್ತಕ್ಕಂಥವ್ರನ್ನ ಬಿಲದಿಂದ ಎಳೆದು ಹೊಡೆದಾಕುವಂತಹ ಕೆಲಸ ಈಗ ಭಾರತೀಯ ಸೇನೆಯಿಂದ ನಡೀತಾ ಇದೆ. ಆ ಕೆಲಸ ಇನ್ನೂ ಕೂಡ ಮುಂದುವರಿಯುತ್ತೆ. ಜಮ್ಮು ಕಾಶ್ಮೀರಕ್ಕೆ ಧೈರ್ಯವಾಗಿ ಬನ್ನಿ, ಈಗಲೇ ಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ ಸೇನೆಯವರು ಮತ್ತು ಭದ್ರತಾ ಪಡೆಯವರು. ಆಯಿತು, ಇನ್ನು ಅವ್ರ ಆಟಾಟೋಪಕ್ಕೆಲ್ಲ ಬ್ರೇಕ್ ಹಾಕಿದ್ದೀವಿ, ಇನ್ನು ಅಂಥ ಯಾವುದೇ ಘಟನೆಗಳು ನಡೆಯಲ್ಲ, ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ ಪ್ರವಾಸೋದ್ಯಮಕ್ಕೆ ಖಂಡಿತವಾಗಿ ಬನ್ನಿ ಅಂತ. ಬಟ್ ಆ ತೀರ್ಮಾನ ಜನ ತಗೋಬೇಕು. ಅಲ್ಲಂತೂ ಆ ಆಪರೇಷನ್ ಕ್ಲೀನ್ ಕಾಶ್ಮೀರ, ಆ ಸರ್ಚಿಂಗ್ ಆಪರೇಷನ್ ಅಂತಕ್ಕಂಥದ್ದು ತೀವ್ರ ಗತಿಯಲ್ಲಿ ನಡೀತಾ ಇದೆ.